ಬೆಳ್ತಂಗಡಿಯ ಎಸ್ಐಟಿ ಅಧಿಕಾರಿಗಳಿಗೆ ಗಿರೀಶ್ ಮಟ್ಟಣ್ಣನವರ್ ತನಿಖೆಗೆ ಪೂರಕವಾದ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕುರಿತು ಹಾಗೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಬಳಿ ದಾಖಲೆಗಳಿವೆ ಅಂತ ಇಮೇಲ್ ಮೂಲಕ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು. ಸಲ್ಲಿಸಿ ಅಂತ ಮೊಹಾಂತಿ ಅವರು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಠಾಣೆಗೆ ಬಂದು ಗಿರೀಶ್ ಮಟ್ಟಣ್ಣನವರ್ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ದಾಖಲೆಗಳನ್ನು ಸಲ್ಲಿಸಿ ಮಾತನಾಡಿದ ಮಟ್ಟಣ್ಣನವರ್ ತನಿಖೆಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಸಾವಿನಲ್ಲಿ ಭಾರಿ ಫೋರ್ಜರಿಗಳು ನಡೆದಿದೆ. ಒಂದೇ ದಿನ ಅಪ್ಪ ಮಗಳು ಸತ್ತು ಹೋದ್ರು. ಮಗಳು ಕೊಲೆ ಅಂತಾರೆ, ಅಪ್ಪ ಸೂಸೈಡ್ ಅಂತಾರೆ. ಕೊಲೆ ಆಗಿದೆ ಅಂದಾಗ ತನಿಖೆ ಒಂದೇ ದಿನಕ್ಕೆ ಮುಗಿಯತ್ತಾ? ಅವತ್ತೇ ಶವವನ್ನು ದಫನ್ ಮಾಡ್ತಾರೆ. ಗ್ರಾಮ ಪಂಚಾಯತಿಲಿ ಯಾರ ಕೆಲಸವನ್ನ ಯಾರೋ ಮಾಡ್ತಾರೆ. ಸಹಿ ಯಾರದ್ದೋ ಇರುತ್ತೆ, ಅವರಿಗೆ ಮಾಹಿತಿನೇ ಇರಲ್ಲ. ಒಂದೆರಡಲ್ಲ, ಹಲವು ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ. ತಪ್ಪಿತಸ್ಥರು ಆದಷ್ಟು ಬೇಗ ಸಿಕ್ಕಿ ಬೀಳ್ತಾರೆ ಅಂತ ಹೇಳಿದ್ರು. ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು. ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂತ ಸಂದರ್ಭದಲ್ಲಿ ಸುಳ್ಳು ಹೇಳಕ್ಕಾಗಲ್ಲ. ನಾನು ಅಲ್ಲಿದ್ದೆ, ಯಾರೋ ಇದ್ರು ಹೇಳಕ್ಕಾಗಲ್ಲ. ಸೊ ಅದು ಏನೇ ಇದ್ರು ಕೂಡ ನಾವು ಹೇಳಿದ್ದೇವೆ. ಮತ್ತೆ ಎಸ್ಐಟಿನೂ ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಎಸ್ಐಟಿನ ಫೇರ್ ಆಗಿ ಮಾಡ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ, ಫೋರ್ಜಡ್ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಆನ್ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ತರ ಆಗಿದೆ. ಗಡಿಪಾರು ನೋಟಿಸ್ ಕುರಿತಂತೆ ತಿಮರೋಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. 36 ಜನರ ಗಡಿಪಾರು ಆದೇಶ ಮಾಡಿದ ಪೊಲೀಸ್ ಇಲಾಖೆ ಈ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿಗೂ ಗಡಿಪಾರು ನೋಟಿಸ್ ಅನ್ನು ಕೊಟ್ಟಿತ್ತು. ಪುತ್ತೂರು ಎಸಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೂಡ ಗಡಿಪಾರು ಆದೇಶವನ್ನ ಮಾಡಿದ್ರು. ನಿನ್ನೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಧರ್ಮಸ್ಥಳದ ಭಕ್ತರು ಆರೋಪಿಸಿದ್ದಾರೆ. ಇನ್ನು ಧರ್ಮಾಧಿಕಾರಿಗಳ ಜೊತೆ ನಾವಿದ್ದೇವೆ ಅಂತ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಜೈನ ಧರ್ಮದ ಮುಖಂಡರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಸಲ್ಲದು ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ದೇವಾಲಯದವರೆಗೂ ಕೂಡ ರ್ಯಾಲಿ ನಡೆಯಿತು. ನಾವು ಜೈನರು ಸೂಕ್ಷ್ಮ ಜೀವಿಗಳು ಹಂಗಂತ ಆರೋಪವನ್ನ ಮಾಡಿದ್ರೆ ಸುಮ್ಮನೆ ಕೂರಲ್ಲ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರೋರು ಯಾರೇ ಇದ್ರೂ ಕೂಡ ಅವರ ಬಂಧನ ಆಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇನ್ನು ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೈನ ಸಮುದಾಯದ ಸ್ವಾಮೀಜಿ ಹಿರಿಯ ಸಾಹಿತಿ ಹಂಪನ ಧರ್ಮಸ್ಥಳದ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳಿದ್ರು. ಧರ್ಮ ಮಾಡೋರಿಗೆ ಧರ್ಮ ಅದೇ ರಕ್ಷಣೆ ಮಾಡ್ತದಂತೇಳಿ ನಾವು ಮಾತ್ರ ಅಲ್ಲ, ಧರ್ಮವೂ ಕೂಡ ಆ ಭಗವಂತನು ಕೂಡ ಯಾವಾಗಲೂ ಹೆಗ್ಡೆಯವರ ಜೊತೆ ಇರಲಿ ಅಂತೇಳಿ ಇವತ್ತಿನಿಂದ ಹೆಗ್ಡೆಯವರು ಚೆನ್ನಾಗಿ ನಿದ್ರೆ ಮಾಡಲಿ, ಭಗವಂತನ ಅವರಿಗೆ ಚೆನ್ನಾಗಿ ನಿದ್ರೆ ಕೊಡಲಿ, ಆಯ್ತು, ಅವರು ಸುಖವಾಗಿರಲಿ. ಯಾರು ಬೇಕಾದ್ರೆ ಏನಾದರೂ ಹೇಳ್ಕೊಳ್ಳಿ, ನಾವೆಲ್ಲ ಇದ್ದೀವಿ. ಹೆಗ್ಡೆಯವರು ಅವರ ಭಾವನೆಯಿಂದ ಅವರ ಮನಸ್ಸಿಂದ ಎಲ್ಲ ಕಿತ್ತು ಹಾಕಲಿ. ಈಗೆಲ್ಲ ಬಿತ್ತಿ ಹಿಡಿದು ತೋರಿಸಿದ್ರಲ್ಲ, ನಾವೆಲ್ಲ ಬಂದಿರೋದು ನಿಮಗೆ ಧೈರ್ಯ ಹೇಳೋಕ್ಕಲ್ಲ. ಯಾಕೆಂದರೆ ನಿಮಗೆ ಧೈರ್ಯ ಹೇಳಬೇಕಾದಾಗತ್ತೆ, ನೀವೇ ನಮಗೆ ಧೈರ್ಯ ಹೇಳೋ ಒಂದು ಸ್ಥಿತಿಯಲ್ಲಿರೋದು. ಮತ್ತು ಯಾಕೆ ಬಂದಿದ್ದೀವಿ ಅಂದರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ಈ ನೋವು ನಿಮ್ಮದಲ್ಲ, ನಮ್ಮದು ಅಂತ, ಇಡೀ ಸಮಾಜದ್ದು ಅಂತ ಹೇಳುವ ಕಾರಣಕ್ಕಾಗಿ ನಾವು ಬಂದಿದ್ದೀರಿ. ಇದನ್ನು ಇಷ್ಟು ಬೆಳೆಯೋದಕ್ಕೆ ಬಿಡಬಾರ್ದಾಗಿತ್ತು, ಇದನ್ನು ಮೊದಲೇ ಚಿವುಟು ಹಾಕಬೇಕಾಗಿತ್ತು. ಆದರೆ ಈಗ ಏನಾಗಿದೆ, ಯುವ ಮನಸ್ಸುಗಳನ್ನು, ಯುವಕ ಯುವತಿಯರ ಮನಸ್ಸುಗಳನ್ನು ಸ್ವಲ್ಪ ರಾಡಿ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ರೆಡಿ ಮಾಡಬೇಕು. ಇನ್ನು ಧರ್ಮಸ್ಥಳಕ್ಕೆ ಆಗಮಿಸಿದ ಜೈನ ಸಮುದಾಯದ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಭಾವುಕರಾದ್ರು. ಇವತ್ತು ಕ್ಷೇತ್ರಕ್ಕೆ ಇಷ್ಟೊಂದು ಜನ ಬಂದಿರೋದು ಖುಷಿ ನೀಡಿದೆ. ನಾನು ಈ ಸಮಯದಲ್ಲಿ ಹೆಚ್ಚೇನು ಮಾತನಾಡಲ್ಲ. ಎಸ್ಐಟಿ ತನಿಖೆ ನಡೀತಾ ಇದೆ, ಏನು ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ನೀವೆಲ್ಲರೂ ನನ್ನ ಜೊತೆ ಇದ್ದೀರಿ ಅಂತ ಹೇಳಿರೋದು ನನಗೆ ಖುಷಿ ಕೊಟ್ಟಿದೆ. ಸತ್ಯ ಬಿಟ್ಟು ನಾವು ಎಲ್ಲೂ ಕೂಡ ಹೋಗಲ್ಲ, ಹೋಗೋದೂ ಇಲ್ಲ. ಸತ್ಯಕ್ಕೆ 2 ಮುಖಗಳಿಲ್ಲ ಅಂತ ಅಂದ್ರು. ಒಂದೇ ಮಾತು ಹೇಳ್ತೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬಿಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬಿಡ್ನಲ್ಲಿದ್ದೆ, ಮನೆಗೆ ಬಂದು ಹೇಳಿದ್ರು ಏನಂತಂದರೆ
ಎಷ್ಟು ಜನ ಗಂಡಸರು ಪುರುಷರು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ ಅದಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ. ಎಷ್ಟೋ ಜನ ಹೆಣ್ಣುಮಕ್ಕಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ, ಹೋಗಲೂ ಇಲ್ಲ, ಹೋಗೋದು ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆ. ಧರ್ಮಸ್ಥಳದಲ್ಲಿ ಬುರುಡೆ ಉತ್ಖನನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನೇ ದಿನೇ ಪ್ರಕರಣ ರೋಚಕ ಘಟ್ಟ ತಲುಪ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ವಸಂತ್ ಗಿಳಿಯಾರ್ ಇದ್ದಂತಹ ಫೋಟೋ ಕೂಡ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ತಿಮರೋಡಿ ಸಭೆ ನಡೆಸಿದ್ರು. ಆ ವೇಳೆ ಅಲ್ಲಿಗೆ ತೆರಳಿದ ವಸಂತ್ ಗಿಳಿಯಾರ್ ತಿಮರೋಡಿ ಜೊತೆ ಸಂವಾದ ನಡೆಸಿದ್ರು ಎನ್ನಲಾಗಿದೆ. ಈ ಫೋಟೋ ಇದೀಗ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಧರ್ಮಸ್ಥಳದ ಬಗ್ಗೆ ಫೇಸ್ಬುಕ್ ಮೂಲಕ ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ಲಾಯರ್ ಜಗದೀಶ್ರನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗಿದ್ದು, ಧರ್ಮಸ್ಥಳ ಉತ್ಖನನದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬೆಳ್ತಂಗಡಿ ನಿವಾಸಿ ಪ್ರಭಾಕರ್ ಗೌಡ ದೂರು ದಾಖಲಿಸಿದರು. ಬುರುಡೆ ರಹಸ್ಯ ಭೇದಿಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ಬಳಿ ಹೇಳಿರುವ ಹೇಳಿಕೆ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ನೀವು ಹೇಳಿದ್ದು ಸತ್ಯಾನಾ, ನಿಮ್ಮ ಹೇಳಿಕೆನಾ ಅದು ಅಂತ ಎಸ್ಐಟಿ ಮುಖ್ಯಸ್ಥ ಪ್ರಣಮ್ ಮೊಹಾಂತಿ ಅವರೇ ವಿಚಾರಣೆ ಮಾಡಿದ್ದಾರೆ. ಅನನ್ಯ ಭಟ್ ಬಗ್ಗೆ ಗೊಂದಲಕಾರಿ ಹೇಳಿಕೆ ಕೊಟ್ಟಿದ್ದ ಸುಜಾತಾ ಭಟ್ ತನಿಖಾಧಿಕಾರಿ ಎದುರು ಎಲ್ಲದಕ್ಕೂ ಸಾಕ್ಷಿ ಇದೆ ಅಂದಿದ್ರು. ಸೂಕ್ತ ದಾಖಲೆ ನೀಡದೇ ಇದ್ರೆ ಬಂಧನ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಆರೋಪಿ ಚಿನ್ನಯ್ಯನ ವಿಚಾರಣೆಯನ್ನ ಮಾಡ್ತಾ ಇದೆ. ಇನ್ನೊಂದೆಡೆ ಚಿನ್ನಯ್ಯ ಬ್ಯಾಂಕ್ ಖಾತೆಯ ವಿವರಗಳನ್ನ ಎಸ್ಐಟಿ ಕಲೆ ಹಾಕಿದೆ. ಹಣ ವರ್ಗಾವಣೆ ಕುರಿತಂತೆ ಎಸ್ಐಟಿ ಪರಿಶೀಲನೆ ಮಾಡಿದ್ದು, ನಗದು ಮೂಲಕ ಚಿನ್ನಯ್ಯನಿಗೆ ಹಣ ನೀಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಕುಟುಂಬ ನಿರ್ವಹಣೆಗೆ ಅಂತ ತಂಡ ಹಣವನ್ನ ನೀಡಿತ್ತಂತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಖಾತೆಯಲ್ಲಿ ಹಣ ವರ್ಗಾವಣೆ ಎಲ್ಲೂ ಕೂಡ ಪತ್ತೆಯಾಗಿಲ್ಲ. ಬ್ಯಾಂಕ್ ಖಾತೆಗಳ ಕುರಿತು ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿ ಬಿಜೆಪಿ ನಡೆಸಿದ ಧರ್ಮಸ್ಥಳ ಚಲೋ ಬಗ್ಗೆ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ. ಬಿಜೆಪಿಯವರು ಎಸ್ಐಟಿ ಸ್ವಾಗತ ಮಾಡಿದ್ರು, ಈಗ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? ಎಸ್ಐಟಿ ವೆಲ್ಕಮ್ ಮಾಡಿದ್ದ ಬಿಜೆಪಿಯವರು ಈಗ ಯಾಕೆ ರಾಜಕೀಯ ಮೈಲೇಜ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವತ್ತ್ಯಾಕೆ ವಿರೋಧ ಮಾಡಲಿಲ್ಲ ಎಸ್ಐಟಿ ಬೇಡ ಅಂತ? ಬಿಜೆಪಿಯವರು ಅವತ್ತೇ ಎಸ್ಐಟಿ ಬೇಡ, ಇದು ಸರಿಯಲ್ಲ ಅಂತ ಹೋರಾಟ ಮಾಡಬಹುದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ, ಅದಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳದ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾರೆ. ಅವತ್ತ್ಯಾಕೆ ವಿರೋಧ ಮಾಡಲಿಲ್ಲ? ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಶಾಸಕ ರವಿಕುಮಾರ್ ಹೇಳಿದ್ದಾರೆ. ಶಿಡ್ಲಘಟ್ಟದಲ್ಲಿ ಮಾತನಾಡಿದ ರವಿಕುಮಾರ್, ಅನಾಮಧೇಯನ ಹೇಳಿಕೆಯಂತೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಆಡಳಿತ ವೈಫಲ್ಯ ಆಗಿದೆ ಅನ್ನೋದು ನನ್ನ ಭಾವನೆ. ಧರ್ಮಸ್ಥಳ ವಿರುದ್ಧ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದರು. ಧರ್ಮಸ್ಥಳ ಸಂಪತ್ತನ್ನು ಹೊಡೆಯಲು ಸರ್ಕಾರ ಪ್ಲಾನ್ ಮಾಡ್ತಿದೆ ಅಂತ ಆರ್ ಅಶೋಕ್ ಹೇಳಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಅಶೋಕ್ಗೆ ಬುದ್ಧಿಭ್ರಮಣೆಯಾಗಿದೆ, ಅವರಿಗೆ ಏನೂ ಗೊತ್ತಿಲ್ಲ, ಅವರ ಇಂಟರ್ನಲ್ ಪಾರ್ಟಿ ವಿಚಾರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪಾರ್ಟಿ ವಿಶ್ವಕ್ ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ, ಅವ್ರಿಗೆ ಏನಂತ ಗೊತ್ತಿಲ್ಲ. ಆಯ್ತಾ, ಅವ್ರ ಪಾರ್ಟಿಯವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ವಿಶ್ವಕ್ ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ, ಅವ್ರಿಗೆ ಏನಂತ ಗೊತ್ತಿಲ್ಲ. ಧರ್ಮಸ್ಥಳ ಪರ ಬಿಜೆಪಿ ಜೆಡಿಎಸ್ ಧರ್ಮಯಾತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆಶಿ, ಧಾರ್ಮಿಕ ಸ್ಥಳದಲ್ಲಿ ರಾಜಕಾರಣ ಮಾಡೋದನ್ನ ಬಿಡ್ಲಿ, ಪ್ರತ್ಯೇಕವಾಗಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬರಲಿ ಅಂತ ಹೇಳಿದ್ದಾರೆ. ಹೋಗಿ ಅವ್ರಿಗೆ ರಾಜಕಾರಣ ಮುಖ್ಯ, ಧರ್ಮಸ್ಥಳದ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಎರಡು ಪಾರ್ಟಿಯವರು ಕೂಡ. ಹೋಗಿ ವೈಯಕ್ತಿಕವಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರಲಿ, ಆ ಕ್ಷೇತ್ರನ ರಾಜಕಾರಣಕ್ಕೆ ಉಪಯೋಗಿಸಬಾರ್ದು ಅಂತ. ಮಳೆ ಸುದ್ದಿಗಳನ್ನ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಾಗ್ತಾ ಇದೆ. ಕುಮಟಾ ತಾಲೂಕಿನ ಗೋಕರ್ಣ ಮಾದನಗೇರಿಯಲ್ಲಿ ರಸ್ತೆ ಜಲಾವೃತವಾಗಿದೆ. ಹಲವು ವಾಣಿಜ್ಯ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿದೆ. ಮಾದನಗೇರಿ ಭಾಗದ ರಾಜ್ಯ ಹೆದ್ದಾರಿ 143ರಲ್ಲಿ ರಸ್ತೆ ಮೇಲೆಲ್ಲ ಮಳೆ ನೀರು ನಿಂತಿದೆ. ಮಾದನಗೇರಿ ಗೋಕರ್ಣ ಭಾಗದ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ.
ನಿರಂತರ ಮಳೆಗೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಆಗಸ್ಟ್ ಕೊನೆ ವಾರದಲ್ಲಿ ಕಟಾವು ಮಾಡಬೇಕಿದ್ದ ಹೆಸರು ಮತ್ತು ಉದ್ದಿನ ಬೆಳೆ ಕೊಳೆಯೋದಕ್ಕೆ ಶುರುವಾಗಿದ್ದು ಹೊಲದಲ್ಲೇ ಮೊಳಕೆ ಒಡಿತಾ ಇವೆ. ಹೀಗಾಗಿ ಸಾಲ ಸೂಲ ಮಾಡಿ ಬೆಳೆ ಬೆಳೆದಂತಹ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಶಿವಮೊಗ್ಗ ಜಿಲ್ಲಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ. ಇನ್ನು ಮಳೆಯ ಅಬ್ಬರಕ್ಕೆ ಮನೆಯ ಗೋಡೆ ಕುಸಿತ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಣಲೆಕೊಪ್ಪದಲ್ಲಿ ಘಟನೆ ನಡೆದಿದೆ. ಹಯಾತ್ ಸಾಬ್ ಅನ್ನುವರ ಮನೆಯ ಗೋಡೆ ಕುಸಿದು ಬಿದ್ದಿದ್ದು, ಗೋಡೆ ಕುಸಿಯುವ ವೇಳೆ ಮನೆಯಲ್ಲಿದ್ದವರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಭಾರೀ ಮಳೆಯಿಂದ ಅಪಾರ ಹಾನಿ ಸಂಭವಿಸಿದೆ. ನೆರೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲೆ ಮಟ್ಟದಲ್ಲಿ ಮಳೆಯಾಗಿದ್ದು 154 ಮನೆಗಳು ಕುಸಿದು ಬಿದ್ದಿವೆ. 300 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ಆದರೂ ಕೂಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಂತ್ರಸ್ತರ ಕಷ್ಟವನ್ನ ಕೇಳಿಲ್ಲ. 6 ಜನ ಜೀವ ಹಾನಿಯಾಗಿದೆ. 37 ಜಾನುವಾರುಗಳು ಸಾವನ್ನಪ್ಪಿದೆ. 37 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಕರೆಂಟ್ ಸಮಸ್ಯೆ ಆದರೂ ಕೂಡ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿಲ್ಲ. ಪರಿಹಾರಕ್ಕೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿ ಹಾನಿ ಸಂಭವಿಸಿದೆ. 164 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಬೆಳೆ ನಷ್ಟವಾಗಿದೆ. ಮೆಕ್ಕೆಜೋಳ, ಹೆಸರು ಬೆಳೆ ಬಹುತೇಕ ನಾಶವಾಗಿದೆ. ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ, ಜಿಲ್ಲೆಗೆ ಭೇಟಿ ನೀಡಿಲ್ಲ ಅಂತ ಶಿವರಾಜ್ ತಂಗಡಗಿ ಮಳೆ ಹಾನಿ ಪ್ರದೇಶಕ್ಕೂ ಕೂಡ ಭೇಟಿ ನೀಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. 50,000 ಹೆಕ್ಟೇರ್ ವ್ಯಾಪ್ತಿಯಲ್ಲಿ ಹತ್ತಿ ಬೆಳೆ ನಾಶವಾಗಿದೆ. 50,000 ಹೆಕ್ಟೇರ್ ತೊಗರಿ ಬೆಳೆಯೂ ಕೂಡ ಹಾನಿಯಾಗಿದೆ. 5,000 ಎಕರೆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ನದಿ ಪಕ್ಕದ 5,000 ಎಕರೆ ಭತ್ತ ಹಾನಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಆದರೂ ಜಿಲ್ಲೆಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಭೇಟಿ ನೀಡಿಲ್ಲ, ಜಿಲ್ಲೆಗೆ ಬಂದೇ ಇಲ್ಲ ಅಂತಿದ್ದಾರೆ ಜನ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಹಾನಿ ಹೆಚ್ಚಾಗಿದ್ದು ಮಳೆಗೆ 100 ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ. 3 ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 10 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 24.5 ಕಿಲೋಮೀಟರ್ ರಸ್ತೆ ಹಾನಿಯಿಂದ 37 ಕೋಟಿ ರೂಪಾಯಿ ನಷ್ಟವಾಗಿದೆ. ಜಿಲ್ಲಾ ಪಂಚಾಯತಿಗೆ ಸೇರಿದ 471 ಕಿಲೋಮೀಟರ್ ರಸ್ತೆ ಹಾನಿಯಾಗಿದೆ. 3253 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದ್ದು 53 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಲಬುರಗಿಯಲ್ಲೂ ಭಾರೀ ಮಳೆಯಿಂದ ನೆರೆ ನರಕ ಸೃಷ್ಟಿಯಾಗಿದೆ. ಹಲವು ಕಡೆ ಮನೆಗಳಿಗೆ ಹಾನಿಯಾಗಿದೆ, ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಆದರೂ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸುಳಿವೇ ಇಲ್ಲ. ಚಿಂಚೋಳಿ, ಚಿತ್ತಾಪುರ, ಅಫ್ಜಲ್ಪುರ ಸೇರಿ ಜಿಲ್ಲೆಯಾದ್ಯಂತ 50ಕ್ಕೂ ಹೆಚ್ಚಿನ ಮನೆಗಳಿಗೆ ಹಾನಿಯಾಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ವಿದೇಶ ಪ್ರವಾಸದಲ್ಲಿದ್ದಾರೆ. ಬೆಳೆ ನಷ್ಟದ ಬಗ್ಗೆಯೂ ಯಾವುದೇ ಸರ್ವೆ ಮಾಡಿಸಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಬೀದರ್ನಲ್ಲಿ ಸತತ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಭಾಲ್ಕಿ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಈಶ್ವರ ಖಂಡ್ರೆ. ಕಾರಂಜ ಜಲಾಶಯ ತುಂಬಿ ಅಪಾಯದ ಮಟ್ಟ ತಲುಪಿದ ಹಿನ್ನೆಲೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಮಾಂಜ್ರಾ ನದಿಗೆ ಎಷ್ಟು ಕ್ಯೂಸೆಕ್ ನೀರು ಬಿಟ್ಟಿದ್ದೀರಿ, ಒಳಹರಿವಿನ ಪ್ರಮಾಣ ಎಷ್ಟಿದೆ, ಜೊತೆಗೆ ಜಲಾಶಯದ ಪರಿಸ್ಥಿತಿ ಏನಿದೆ ಅಂತ ಕಾರಂಜ ಜಲಾಶಯದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಈಗ ರಾಜಕೀಯದ ಬೆಳವಣಿಗೆಗಳನ್ನು ನೋಡೋಣ. ಭಾನು ಮುಷ್ತಾಕ್ ಕನ್ನಡಾಂಬೆ ಕುರಿತ ಹೇಳಿಕೆಗೆ ಮೊದಲು ಸ್ಪಷ್ಟೀಕರಣ ಕೊಡದಿದ್ರೆ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ನನ್ನ ವಿರೋಧ ಇದೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. 2 ದಿನಗಳ ಹಿಂದೆ ಪ್ರತಿಕ್ರಿಯಿಸಿದ್ದ ಯದುವೀರ್ ಭಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಸ್ವಾಗತಿಸಿದರು. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಕೆಶಿ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಸೂಕ್ಷ್ಮತೆ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮತಗಳ್ಳತನವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಬಯಲು ಮಾಡಿದ್ದಾರೆ ಅಂತ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಕುರಿತಂತೆ ಪೋಸ್ಟ್ ಮಾಡಿರೋ ಅಶೋಕ್ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ವಜಾ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 27 ತಿಂಗಳು ಮುಗಿದಿದೆ. ಆದರೆ ಅನುದಾನದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಈ ಕುರಿತಂತೆ ಸದನದಲ್ಲೇ ನಾನು ಮಾತನಾಡಿದ್ದೆ ಅಂತ ಜೆಡಿಎಸ್ ಶಾಸಕ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೋಡೋಣ. ಅಭಿಮಾನ್ ಸ್ಟುಡಿಯೋವನ್ನು ವಶಕ್ಕೆ ಪಡೆಯಲು ಸರ್ಕಾರ ನಿರ್ಧರಿಸಿದೆ. ಈ ಕುರಿತಂತೆ ಅರಣ್ಯ ಇಲಾಖೆಗೆ ಸರ್ಕಾರ ಪತ್ರ ಬರೆದಿದೆ. 5 ವರ್ಷಗಳಾದರೂ ಸ್ಟುಡಿಯೋ ನಿರ್ಮಾಣ ಆಗದೇ ಇರೋದ್ರಿಂದ ಭೂಮಿಯನ್ನು ವಶಕ್ಕೆ ಪಡೆಯಲು ನಿರ್ಧರಿಸಿದೆ ಎನ್ನಲಾಗಿದೆ.
ಅಭಿಮಾನ್ ಸ್ಟುಡಿಯೋ ಸರ್ಕಾರ ವಶಕ್ಕೆ ಪಡೆಯುವ ವಿಚಾರವಾಗಿ ಬೀದರಲ್ಲಿ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದು ಅರಣ್ಯ ಭೂಮಿ ಇರುತ್ತೋ ಅದು ಉಳಿಯತ್ತೆ, ನನ್ನ ಗಮನಕ್ಕೆ ಬಂದ ತಕ್ಷಣ ವಶಕ್ಕೆ ಪಡೆಯಲು ನಿರ್ಧರಿಸ್ತೀನಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಟ ಅನಿರುದ್ಧ್ ಮಾತನಾಡಿ, ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ವಶಪಡಿಸಿಕೊಳ್ಳಬಹುದು ಅಂತ ಮೊದಲೇ ನನಗೆ ಗೊತ್ತಿತ್ತು. ಆ ನಿಟ್ಟಿನಲ್ಲಿ 6 ವರ್ಷದಿಂದ ಪ್ರಯತ್ನವನ್ನ ಪಟ್ಟರೂ ಕೂಡ ಆಗಿರಲಿಲ್ಲ. ಈಗ ನಮಗೆ ತುಂಬಾ ಖುಷಿಯಾಗಿದೆ. ಅಪ್ಪಾಜಿ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿ ಭಾರತೀಯಮ್ಮ ಸ್ಮಾರಕ ಕಟ್ಟಿದ್ರು, ಅಲ್ಲಿ ನೆಲಸಮ ಮಾಡಲಾಯಿತು. ಅಭಿಮಾನಿಗಳ ಪರವಾಗಿ ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ರೆ ಈಗ ಸರ್ಕಾರ ವಶಕ್ಕೆ ತೆಗೆದುಕೊಂಡಿರೋದು ಖುಷಿ ಕೊಟ್ಟಿದೆ ಅಂದ್ರು. ಮೈಸೂರಿನ ಅರಮನೆ ಆವರಣಕ್ಕೆ ನಟ ದರ್ಶನ್ ತಾಯಿ ಮೀನಾ ತೂಗುದೀಪ ಭೇಟಿ ಕೊಟ್ಟು ಗಜಪಡೆಯೊಂದಿಗೆ ಕಾಲ ಕಳೆದಿದ್ದಾರೆ. ಅಭಿಮನ್ಯು, ಭೀಮಾ ಆನೆಗಳ ಜೊತೆ ಮೀನಮ್ಮ ಫೋಟೋ ತೆಗೆಸಿಕೊಂಡು ಖುಷಿ ಪಟ್ಟರು. ಮೊಮ್ಮಗ ಚಂದು ಸಾಥ್ ಕೊಟ್ಟಿದ್ದಾರೆ. ಇದೇ ವೇಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಅರಮನೆ ಆವರಣಕ್ಕೆ ಆಗಮಿಸಿ ದಸರಾ ಆನೆಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟರು. ಮಾವುತರಿಗೆ ಊಟ ಹಾಕಿಸಿ ಕುಕ್ಕರ್ ವಿತರಿಸಿದರು. ಬಂಡೀಪುರ ರಸ್ತೆಯಲ್ಲಿ ಕಾಡಾನೆ ರಾಜಾರೋಷವಾಗಿ ಓಡಾಡಿದೆ. ಇಂದು ಬೆಳ್ಳಂಬೆಳಗ್ಗೆ ಕಾಡಾನೆಯೊಂದು ಆಹಾರವನ್ನ ಅರಸಿ ರಸ್ತೆಗೆ ಇಳಿದಿತ್ತು. ಚಾಮರಾಜನಗರ ಬಳಿ ಬಂಡೀಪುರ ಬಳಿ ಇರುವಂತಹ ಕಾಡಾನೆ ಬಿಂದಾಸಾಗಿ ಓಡಾಟ ನಡೆಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಗ್ಗೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಹಿತ್ರಾ ನಾಲಿಗೆ ಹರಿಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರ ಬಗ್ಗೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಮಹುವಾ ಮೊಹಿತ್ರಾ ಅಮಿತ್ ಶಾ ಅವರ ತಲೆಯನ್ನ ಕತ್ತರಿಸಿ ಟೇಬಲ್ ಮೇಲೆ ಇಡಬೇಕು ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಭಾರೀ ಗಲಾಟೆ ನಡೆದಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ನಡುರಸ್ತೆಯಲ್ಲಿ ಬಾವುಟಗಳನ್ನು ಹಿಡಿದು ಬಡದಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರ ತಾಯಿ ಬಗ್ಗೆ ಕಾಂಗ್ರೆಸ್ ನಾಯಕ ರಿಜ್ವಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕಚೇರಿಗೆ ನುಗ್ಗಿದ ಬಿಜೆಪಿ ಕಾರ್ಯಕರ್ತರು ದಾಂಧಲೆ ಮಾಡಿದ್ದಾರೆ. ಬಿಹಾರದಲ್ಲಿ ರಾಹುಲ್ ಗಾಂಧಿ ನಡೆಸ್ತಾ ಇರುವಂತಹ ಮತ ಅಧಿಕಾರ ಯಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಗೋಪಾಲಗಂಜ್ನಲ್ಲಿ ತೆರೆದ ವಾಹನದಲ್ಲಿ ರಾಹುಲ್ ಜೊತೆ ಸಿದ್ದರಾಮಯ್ಯ ರೋಡ್ ಶೋ ಮಾಡಿದ್ರು. ಇನ್ನು ಇದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಟೀಮ್ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಂಸಿ ಸುಧಾಕರ್, ನಜೀರ್ ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ವಿವರಿಸಿದ್ದಾರೆ ಎನ್ನಲಾಗಿದೆ. ಮೇಲಿಂದ ಮೇಲೆ ಸಂಭವಿಸ್ತಾ ಇರುವ ಮೇಘಸ್ಫೋಟಗಳಿಗೆ ಉತ್ತರಾಖಂಡ ತತ್ತರಿಸಿ ಹೋಗಿದೆ. ರುದ್ರಪ್ರಯಾಗ, ಚಮೋಲಿ ಜಿಲ್ಲೆಗಳಲ್ಲಿ ಭಾರೀ ಮೇಘಸ್ಫೋಟ ಸಂಭವಿಸಿದ್ದು 5 ಮೃತಪಟ್ಟಿದ್ದಾರೆ, ಹಲವರು ನಾಪತ್ತೆಯಾಗಿದ್ದಾರೆ. ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಅಲಕಾನಂದ ಮತ್ತು ಮಂದಾಕಿನಿ ನದಿಗಳ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದು ಹನುಮಾನ್ ದೇವಾಲಯ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲೂ ಮಳೆ ಅಬ್ಬರಿಸ್ತಾ ಇದ್ದು ರಾಜ್ಯದ 4 ದಿಕ್ಕುಗಳಲ್ಲೂ ಪ್ರವಾಹ ಸೃಷ್ಟಿಯಾಗಿದೆ. ಭರ್ಮೋರ್ನಲ್ಲಿ ಉಂಟಾಗಿರುವಂತಹ ಭೂಕುಸಿತ ಹಾಗೂ ಪ್ರವಾಹದಲ್ಲಿ 3,000 ಜನ ಸಿಲುಕಿದ್ದಾರೆ. ಎನ್ಡಿಆರ್ಎಫ್ ಮತ್ತು ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸಮೂಹ ಸಂಸ್ಥೆಗಳ 48ನೇ ವಾರ್ಷಿಕ ಜನರಲ್ ಸಭೆ ನಡೀತಾ ಇದೆ. ಮಹಾಸಭೆಯನ್ನು ಉದ್ದೇಶಿಸಿ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಸಿಎಂಡಿ ಮುಖೇಶ್ ಅಂಬಾನಿ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದರು. ಅಭಿವೃದ್ಧಿಯ ಭಾರತದ ಮಾದರಿಯನ್ನು ರಚಿಸುವ ಸಾಮರ್ಥ್ಯ ಮತ್ತು ಜವಾಬ್ದಾರಿ ನಮಗಿದೆ. ಭಾರತಕ್ಕೆ ಸಮೃದ್ಧಿ ಮತ್ತು ಸುರಕ್ಷತೆಗೆ ರಿಲಯನ್ಸ್ ಸದಾ ಕೆಲಸ ಮಾಡುತ್ತೆ ಅಂದರು. ಪ್ರತಿಯೊಬ್ಬ ಭಾರತೀಯನ ಜೀವನ ಗುಣಮಟ್ಟವನ್ನು ಸುಧಾರಿಸುತ್ತೆ ಅಂತ ಹೇಳಿದ ಮುಖೇಶ್ ಅಂಬಾನಿ 44 ಲಕ್ಷ ಷೇರುದಾರರಿಗೂ ಧನ್ಯವಾದ ತಿಳಿಸಿದರು. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಜಪಾನ್ನ ಟೋಕಿಯೋಗೆ ತೆರಳಿದ್ದಾರೆ. ಜಪಾನ್ ಜನ ಗಾಯತ್ರಿ ಮಂತ್ರ ಹಾಗೂ ಭಜನೆಯೊಂದಿಗೆ ಮೋದಿ ಅವರನ್ನ ಭವ್ಯವಾಗಿ ಸ್ವಾಗತಿಸಿದರು. ನಂತರ ಭಾರತ ಜಪಾನ್ ಜಂಟಿ ಆರ್ಥಿಕ ವೇದಿಕೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮೋದಿ, ಭಾರತದಲ್ಲಿ ಬಂಡವಾಳವು ಕೇವಲ ಬೆಳೆಯುವುದಿಲ್ಲ, ಅದು ಗುಣಿಸುತ್ತದೆ ಮತ್ತು ಶೀಘ್ರದಲ್ಲೇ ಭಾರತ ನಂಬರ್ 3ಕ್ಕೆ ಏರುತ್ತದೆ ಅಂತ ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ಬಣ್ಣಿಸಿದ್ದಾರೆ. ಅಲ್ಲದೆ ಭಾರತದ ಅಭಿವೃದ್ಧಿ ಪ್ರಮಾಣದಲ್ಲಿ ಜಪಾನ್ ಪ್ರಮುಖ ಪಾಲುದಾರ ಅಂತ ಶ್ಲಾಘಿಸಿದರು. ಇನ್ನು ಪ್ರಧಾನಿ ಮೋದಿ ಅವರ ಜಪಾನ್ ಪ್ರವಾಸಕ್ಕೆ ಕಾಂಗ್ರೆಸ್ ಟೀಕಿಸಿದೆ. ಪ್ರಧಾನಿ ಮೋದಿ ಹಿಂಸಾತ್ಮಕ ಪೀಡಿತ ಮಣಿಪುರ ರಾಜ್ಯವನ್ನ ನಿರ್ಲಕ್ಷಿಸಿದ್ದಾರೆ. ಮಣಿಪುರಕ್ಕೆ ಭೇಟಿ ನೀಡದ ಮೋದಿ ಜಪಾನ್ ಹಾಗೂ ಚೀನಾಗೆ ತೆರಳಿದ್ದಾರೆ ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ.
ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಊರ್ಜಿತ್ ಪಟೇಲ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. 3 ವರ್ಷಗಳ ಅವಧಿಗೆ ನೇಮಕ ಮಾಡಲು ಸರ್ಕಾರ ಅನುಮೋದನೆ ಕೊಟ್ಟಿದ್ದು, ಕೆವಿ ಸುಬ್ರಮಣಿಯನ್ ಅವರ ಸೇವೆಯನ್ನು ಕೊನೆಗೊಳಿಸಿದ್ರಿಂದ ಆ ಜಾಗಕ್ಕೆ ಈಗ ಮಾಜಿ ಗವರ್ನರ್ ಊರ್ಜಿತ್ ಪಟೇಲ್ ಅವರನ್ನು ನೇಮಕ ಮಾಡಲಾಗಿದೆ. ಪೋಲೆಂಡ್ನಲ್ಲಿ ಏರ್ ಶೋ ರಿಹರ್ಸಲ್ ವೇಳೆ ಭಾರೀ ದುರಂತ ಸಂಭವಿಸಿದೆ. ರಾಡಮ್ನಲ್ಲಿ ಏರ್ ಶೋ 2025ನ ಪೂರ್ವಾಭ್ಯಾಸದ ಸಂದರ್ಭದಲ್ಲಿ F-16 ಫೈಟರ್ ಜೆಟ್ ಪತನಗೊಂಡಿದೆ. ಆಗಸದಲ್ಲಿ ಸ್ಟಂಟ್ ಮಾಡ್ತಾ ಇದ್ದ ಫೈಟರ್ ಜೆಟ್ ಪೈಲಟ್ ನಿಯಂತ್ರಣ ತಪ್ಪಿ ಮೇಲಿಂದ ರನ್ವೇನಲ್ಲಿ ಬಿದ್ದಿದೆ. ನೋಡ್ತಿದ್ದಂತೆ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯ ಭಯಾನಕವಾಗಿದೆ. ಈ ಘಟನೆಯಲ್ಲಿ ಪೈಲಟ್ ಸಜೀವ ದಹನವಾಗಿದ್ದಾರೆ. ಉಕ್ರೇನ್ ನೌಕಾಪಡೆಯ ಗಸ್ತು ಹಡಗಿನ ಮೇಲೆ ರಷ್ಯಾ ಪಡೆ ಡ್ರೋನ್ ದಾಳಿ ನಡೆಸಿ ಮುಳುಗಿಸಿದೆ. ಸಿಂಫೆರೋಪೋಲ್ ಅನ್ನುವ ಹೆಸರಿನ ಉಕ್ರೇನ್ನ ದೊಡ್ಡ ಗಸ್ತು ಹಡಗು ಡ್ಯಾನ್ಫುಕ್ ನದಿಯಲ್ಲಿ ಸಂಚರಿಸ್ತಾ ಇದ್ದಾಗ ಈ ದಾಳಿ ನಡೆದಿದೆ. ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಸಾವನ್ನಪ್ಪಿದ್ದು, ಹಲವು ಮಂದಿ ಗಾಯಗೊಂಡಿದ್ದಾರೆ.